ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್ ಪರಿಮಳ ಮೆಮೊರೀಸ್ ವ್ಲಾಗ್. ನಾವು ಹೋಗಿದ್ದು ಮಾದೇಶ್ವರಂ ಬೆಟ್ಟಕ್ಕೆ. ಬೆಟ್ಟ ರೀಚ್ ಆಗೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಸೊ ಇಲ್ಲಿ ಸ್ಟೇ ಆಗಿದ್ದು, ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ. ರೂಮಿಂದ ಆಚೆ ಕಡೆ ಬಂದ ತಕ್ಷಣವೇ ದೇವ್ರದ್ದು ಸ್ಟ್ಯಾಚು ಕೂಡ ಕಾಣ್ತಾ ಇತ್ತು. ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ರೂಮ್ ಕೂಡ ಅಷ್ಟೇ ನೀಟಾಗಿತ್ತು, ವೆಲ್ ಮೇಂಟೆನೆನ್ಸು. ಅದಾದಮೇಲೆ ನಾವು ದರ್ಶನಕ್ಕೆ ಹೋದ್ವಿ. ದರ್ಶನನೂ ನಾವು ಹೋಗಿದ್ದು ಫ್ರೈಡೇ ಆಗಿದ್ದರಿಂದ ಭಕ್ತಾದಿಗಳೇನು ಅಷ್ಟಿರಲಿಲ್ಲ. ಬೇಗನೆ ದರ್ಶನ ಕೂಡ ಆಯಿತು. ಸೊ ಟೈಮ್ ಇತ್ತಲ್ಲ ಅಂಥೇಳಿ ನಾವು ಹೊಗೇನಕಲ್ ಫಾಲ್ಸ್ ಕಡೆ ಹೋದ್ವಿ. ಫಾಲ್ಸ್ಗೆ ಬೆಟ್ಟದಿಂದ 40 ಕಿಲೋಮೀಟ್ರ್ ಏನೋ ಇದೆ. ಬಟ್ ಹೋಗೋ ದಾರಿ ಸ್ವಲ್ಪ ಚೆನ್ನಾಗಿದೆ, ಸ್ವಲ್ಪ ಚೆನ್ನಾಗಿಲ್ಲ, ಹಂಗಾಗಿ ಟೈಮ್ ಹಿಡಿಯುತ್ತೆ. ಸೊ ಹೋಗ್ಬೇಕಾದ್ರೆ ಈ ದೇವ್ರದ್ದು ಸ್ಟ್ಯಾಚು ನೋಡ್ಕೊಂಡು ಹೋಗ್ತಾ ಇದ್ವಿ. ಹೊಗೇನಕಲ್ಗೆ ರೀಚ್ ಆದ್ವಿ. ಇಲ್ಲಿ ಹೇಗಂದರೆ ಒಂದು ತೆಪ್ಪದಲ್ಲಿ 4 ಜನ ಹೋಗ್ಬೋದು. 800 ರುಪೀಸ್ ಚಾರ್ಜ್ ಮಾಡ್ತಾರೆ. ಲೈಫ್ ಜಾಕೆಟ್ ಕೂಡ ಕೊಡ್ತಾರೆ. ಹೋಗಿ ಬರಲಿಕ್ಕೆ ಆಲ್ಮೋಸ್ಟ್ 1 ಅವರ್ ಬೇಕು. ನಾವು ಅಲ್ಲಿ ಆಟ ಆಡ್ತೀವಿ ಅಂತ ಅಂದರೆ ನಮ್ಮ ತೆಪ್ಪ ಹೊಡ್ಸ್ಕೊಂಡು ಕರ್ಕೊಂಡೋಗಿರ್ತಲ್ಲ, ಅವ್ರಿಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಅವ್ರು ಎಷ್ಟು ಕೇಳ್ತಾರೋ ಅಷ್ಟು. ಸ್ವಲ್ಪ ಬಾರ್ಗಿಂಗ್ ಮಾಡಿದ್ರೆ ಕಡಿಮೆಗೆ ಒಪ್ಕೊತಾರೆ. ಬಟ್ ಕರ್ಕೊಂಡೋಗಿ ಅಲ್ಲಿ ನೋಡಿ ಮತ್ತೆ ರಿಟರ್ನ್ ಕರ್ಕೊಬಂದು ಬಿಡೋದಕ್ಕೆ 800 ರುಪೀಸ್ ಚಾರ್ಜ್ ಮಾಡ್ತಾರೆ 4 ಪರ್ಸನಿಂದ. ಹೋಗೋ ದಾರಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಬಂಡೆಗಳೆಲ್ಲ ಸಿಗ್ತಾ ಹೋಗುತ್ತೆ, ಮತ್ತು ಚಿಕ್ಕದು ಜರಿಗಳೆಲ್ಲ ಹರಿತಾ ಇರುತ್ತೆ ಸೈಡ್ಗಳಲ್ಲಿ. ಒಂಥರ ಯಾವುದೋ ಬೇರೆ ಲೋಕಕ್ಕೆ ಬಂದಿದ್ದೀವಿ ಅನ್ನೋ ಫೀಲ್ ಇರುತ್ತೆ. ನಾನಂತೂ ಫಸ್ಟ್ ಟೈಮ್ ಹೋಗಿದ್ದು ತುಂಬ ಎಕ್ಸೈಟ್ಮೆಂಟಿಂದ ನೋಡ್ತಾ ಇದ್ದೆ. ಸೊ ಹಂಗಾಗಿ ಸರಿಯಾಗಿ ವೀಡಿಯೋನೂ ಮಾಡ್ಕೊಂಡಿಲ್ಲ. ಒಂದು ಕಿಲೋಮೀಟ್ರ್ ತೆಪ್ಪದಲ್ಲಿ ಬಂದಮೇಲೆ ಈ ವ್ಯೂ ಕಾಣುತ್ತೆ. ಇದನ್ನ ನೋಡೋಕ್ಕೇ ಹೋಗೋದು. ಎಷ್ಟೊಂದು ಫಾಲ್ಸ್ ಹರಿತಾ ಇರುತ್ತೆ. ನಾವು ಹೋಗಿದ್ದಾಗ ನೀರು ತುಂಬಾ ಇತ್ತು. ಸೊ ಹಂಗಾಗಿ ಹತ್ರ ಕರ್ಕೊಂಡು ಹೋಗ್ತಾರೆ ಫಾಲ್ಸ್ ಹತ್ರ ಎಲ್ಲ. ಬಟ್ ನಾವು ಹೋಗಲಿಲ್ಲ ಅಷ್ಟೇ. ಆ ನೀರು ಬೀಳ್ತಾ ಇರೋದು, ಫಾಗ್ ಎಲ್ಲ ನಮ್ಮ ಮುಖದ ಮೇಲೆ ಬರ್ತಾ ಇರುತ್ತೆ. ಈ ಥರ ಸುಮಾರು ಫಾಲ್ಸ್ ಹರಿತಾ ಇರುತ್ತೆ. ನೋಡಲಿಕ್ಕೆ ಒಂದು ಚೆಂದ. ನೀವು ಯಾರಾದರೂ ಹೋಗಿಲ್ಲ ಅಂದರೆ ಪ್ಲೀಸ್ ವಿಸಿಟ್ ಮಾಡಿ ಒಂದ್ಸಲ. ಟ್ರಸ್ಟ್ ಮೀ, ನೀವು ಡಿಸಪಾಯಿಂಟ್ ಆಗಿ ವಾಪಸ್ ಬರೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಈ ಪ್ಲೇಸು.
ಇಲ್ಲಿ ಎಷ್ಟೊಂದು ಮೂವಿ ಶೂಟಿಂಗ್ ಕೂಡ ಆಗಿದೆಯಂತೆ. ಇಲ್ಲೆಲ್ಲ ನೋಡಿದ್ದೆಲ್ಲ ಆಯಿತು. ಇವಾಗ ನೀರಲ್ಲಿ ಆಟ ಆಡಬೇಕು ಅನ್ನಿಸ್ತಾ ಇತ್ತು. ಸೊ ಅವ್ರು ಕರ್ಕೊಂಡೋಗಿದ್ದ ಕಡೆ ತುಂಬ ಜನ ಇದ್ದರು. ನಾವು ಬರ್ತಾ ಒಂದು ಚಿಕ್ಕ ಫಾಲ್ಸ್ ಇದು ಹರಿತಾ ಇತ್ತು. ಸೊ ಇಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅಷ್ಟರಲ್ಲಿ ಮಳೆ ಬಂತು. ಮಳೆಲೂ ಚೆನ್ನಾಗಿ ನೆಂದ್ಬಿಟ್ಟು ಕೆಳಗಡೆ ನೀರು ಮೇಲ್ಗಡೆಯಿಂದ ಮಳೆ ಸಕ್ಕತ್ತಾಗಿತ್ತು. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾವು ರಿಟರ್ನ್ ಆದ್ವಿ. ಮೇಲ್ಗಡೆ ಬಂದರೆ ನಿಮಗೆ ಫಿಶಸ್ ಎಲ್ಲ ಮಾರ್ತಾ ಇರ್ತಾರೆ. ಸೊ ಸಿಗುತ್ತೆ ತಿನ್ನೋಕ್ಕೆ. ನೀರಲ್ಲೆಲ್ಲ ಆಟ ಆಡಿದ್ಮೇಲೆ ಹೊಟ್ಟೆ ಹಸಿಯುತ್ತೆ. ಸೊ ಮೀನು ತಿನ್ಕೊಂಡು ಬರ್ಬೋದು. ಯಾರೆಲ್ಲ ಈ ಪ್ಲೇಸ್ಗೆ ಹೋಗಿಲ್ಲ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಪ್ಲೀಸ್ ಹೋಗಿ ಬನ್ನಿ, ಚೆನ್ನಾಗಿದೆ.